ಹಲೋ ಚಾಂಪಿಯನ್ಸ್, ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಿದೆಯಲ್ಲ, ಚಿಂತೆ ಬಿಡ್ರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿರಿ, ಹೌ ಮೆನಿ ಆಫ್ ಯು ಲೈಕ್ ವಾಟ್ ಈಸ್ ಯುವರ್ ನನಗೆ ಪ್ರಿಪ್ರೇಟರಿಲಿ ವಾಟ್ ಈಸ್ ದಟ್ ಐ ವಾಂಟ್ ಟು ಅಚೀವ್ ನೋಡೋಣ. ಸೊ ಲೆಟ್ ಮೀ ಸಿ. ಆ್ಯಂಡ್ ಪ್ಲೀಸ್ ಡೋಂಟ್ ಪುಟ್ ಲೈಕ್ ನಿಮ್ಮದು ಅಂದರೆ ಲೈಕ್ ನಿಮ್ಮದು ಡ್ರಾಬ್ಯಾಕ್ ಏನಿದೆ ಅಥವಾ ನಿಮ್ಮದು ನಂದು ವೀಕ್ ಏರಿಯಾಸ್ ಏನಿದೆ ಹಾಕಬೇಡಿ. ಪುಟ್ ದ ಪಾಸಿಟಿವ್ ಥಿಂಗ್ಸ್. ನಿಮ್ಮದು ಗೋಲ್ ಆಯಿತು ಅಥವಾ ನಿಮ್ಮದು ಸ್ಟ್ರಾಂಗ್, ನಾನು ಇದು ಮಾಡ್ತೀನಿ, ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಅಚೀವ್ ಬೈ Jan 5th. ಎಷ್ಟು ದಿನ ಉಳಿದಿದೆ? 15 ದಿನ ಇದೆ. ಸೊ ಈ 15 ದಿವಸದಲ್ಲಿ ನಾನು ಇದನ್ನು ಮಾಡ್ತೀನಿ ಕಮೆಂಟ್ ಮಾಡಿರಿ. ಪ್ಲೀಸ್ ಡೋಂಟ್ ಪುಟ್ ದ ನೆಗೆಟಿವ್. ಅಂದರೆ ಬಿಕಾಸ್ ಅದು ನೀವು ಓಕೆ ನಾನು ಇದು ಹಾಕಿದ್ದೀನಿ, ನನಗೆ ಇದು ಆಗ್ತಿಲ್ಲ ಅಂತ ಬರುತ್ತೆ. ಜಸ್ಟ್ ರಿಮೂವ್ ದಟ್. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಸೇ ದಟ್ ಸಿ, ಇಫ್ ಯು ಆರ್ ರಿಯಲಿ ಪ್ರಿಪೇರ್ಡ್, ನಿಮಗೆ ಪ್ರಿಪ್ರೇಷನ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ಇಫ್ ಯು ಥಿಂಕ್ ದಟ್ ಎಸ್ ಸರ್ ನಾನು ಎಲ್ಲ ಮಾಡಿದ್ದೀನಿ, ಗುಡ್. ಸೊ ಯು ಆರ್ ನೋ ಲೆಸ್ ದೆನ್, ಅಂದರೆ ನಿಮಗೆ ಆರಾಮಾಗಿ ಯು ಕ್ಯಾನ್ ಈಸಿಲಿ ಸ್ಕೋರ್ 8 out of 80 ಅಥವಾ 100 out of 100. ನಿಮ್ಮದು ಎಂಟ್ರೆನ್ಸ್ ಕೊಡೋಲ್ಲ, ಬಟ್ ಹೇಳಿದ್ದು. ಸೊ 8 out of 80 ಅಥವಾ 79. ನೀವು ಫಸ್ಟ್ ಪ್ರಿಪ್ರೇಟ್ರಿ ಇಫ್ ಯು ಆರ್ ಏಬಲ್ ಟು ಸ್ಕೋರ್ ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಡೂ ಇಟ್ ಇನ್ ದ ಫಸ್ಟ್ ಪ್ರಿಪ್ರೇಟ್ರಿ Jan 5th ಏನಾಗ್ತದೆ ಅವಾಗೇ ನೀವು ಮಾಡ್ತಿದ್ದೀರಾ. ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಡೂ ಇಟ್, ಫರ್ಗೆಟ್ ದಟ್ ಯು ವಿಲ್ ಈಸಿಲಿ ಸ್ಕೋರ್ 79 or 80, ಅಂದರೆ 99 or 100 ಇನ್ ದ ಫೈನಲ್ ಎಕ್ಸಾಮ್ಸ್. ನೋ ಡೌಟ್. ಯಾಕೆ ಹೇಳ್ತಿದ್ದೀನಿ ಸರ್ 99 ಯಾಕೆ 100 ಯಾಕಿಲ್ಲ ಅಂದರೆ, 99 ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಈಸಿ. ಸೊ 100 ಹೋಗಬೇಕು ಅಂದರೆ ಯು ಶುಡ್ ನಾಟ್ ಮೇಕ್ ದ ಸ್ಮಾಲ್ ಮಿಸ್ಟೇಕ್ಸ್. ಸೊ ಮ್ಯಾಥ್ಸಲ್ಲಿ ಏನೇನು ಸ್ಮಾಲ್ ಮಿಸ್ಟೇಕ್ಸು ಹೇಳ್ತೀನಿ, ವೆಯ್ಟ್ ಮಾಡಿರಿ. ಸೊ ಹೇಳ್ತೀನಿ, ವಿಡಿಯೋಲಿ ಹೇಳ್ತೀನಿ, ಐ ವಿಲ್ ಬಿ ಫೋಕಸಿಂಗ್ ಆನ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಟಾರ್ಗೆಟಿಂಗ್ ಓನ್ಲಿ ಟಾಪರ್ಸ್ ಆಯಿತು, ಇನ್ನೊಂದು ಹೈ ಅಚೀವರ್ಸ್ ಆಯಿತು ಅಂತಲ್ಲ. ದ ನಾರ್ಮಲ್ ಥಿಂಗ್ ವಾಟ್ ಹ್ಯಾಪನ್ಸ್ ವಿತ್ ಪ್ರಿಪ್ರೇಟರಿ ಇಸ್, ಸೊ ಏನಾಗುತ್ತೆ ಸರ್, ಈ ಜಾನ್ ಆ್ಯಕ್ಚುಲಿ ಇದು ಇನ್ನೂ ಬೇಗ ಆಯಿತು. ಸೊ ಯೂಶ್ವಲಿ Jan ಎಂಡ್ ಆಯಿತು, ಫೆಬ್ರವರಿಲಿ ಪ್ರಿಪ್ರೇಟರಿ ಬರ್ತಿತ್ತು, ಬಟ್ ಇನ್ನೂ ಬೇಗ ಆಯಿತು. ಸೊ ನಿಮಗೆ ಟೈಮ್ ಏನಿದೆ ಇಟ್ ಈಸ್ ಲೆಸ್. ಲೆಟ್ಸ್ ಥಿಂಕ್ ಪ್ರಾಕ್ಟಿಕಲಿ. ಸೊ ಟೈಮ್, ಈಗ ನಾನು ಹೇಳ್ತಾ ಇದ್ದಂಗೆ ಟೈಮ್ ಏನು ಕ್ಲಿಕ್ ಆಗ್ತಿದೆಯಾ? ಸೊ ಟೈಮ್ ಈಸ್ ಮೂವಿಂಗ್. ಈ ನಿಮ್ಮದು ಶಾರ್ಟ್ ಡ್ಯೂರೇಷನ್, ಅಂದರೆ ನೀವೇನು ಜೂನಿಂದ ಸ್ಟಾರ್ಟ್ ಮಾಡಿರ್ತೀರಾ ಬೈ ಡಿಸೆಂಬರ್. ಸೊ ಇಟ್ ಈಸ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಬಟ್ ಎಲ್ಲದನ್ನು ನಾನು ಕವರ್ ಮಾಡ್ತೀನಿ, ಎಲ್ಲದನ್ನು ಪರ್ಫೆಕ್ಟ್ ಮಾಡ್ಕೊತೀನಿ. ಸೊ ಎಲ್ಲದನ್ನು ನಾನು ಫುಲ್ ನಾನು ಮಾಡಿರ್ತೀನಿ ಅಂದರೆ ಯು ಕ್ಯಾನ್ ಸ್ಕೋರ್. ಈಗ 80 out of 80 ಮಾಡಬೇಕು. ವೈ ಶುಡ್ ಐ ವೇಟ್ ಟಿಲ್ ಮಾರ್ಚ್? ಸೊ ಮಾರ್ಚ್ವರೆಗೂ ಇನ್ನೇನು ಮಾಡಬೇಕು? ಮಾರ್ಚ್ವರೆಗೂ ಮಾಡೋದಿದೆ, ಇಲ್ಲ ಅಂತಲ್ಲ, ಬಟ್ ಇಟ್ಸ್ ನಾಟ್ ಲೈಕ್ ಎಲ್ಲರೂ 100% ಸ್ಟೂಡೆಂಟ್ಸು ನಾನು ಫುಲ್ ಪ್ರಿಪ್ರೇಷನ್ ಮಾಡಿರ್ತೀನಿ, ನಾನು ಫುಲ್ ಈಗಲೇ ಸ್ಕೋರ್ ಮಾಡಬೇಕು ಅನ್ನೋದು ಇಟ್ಸ್ ನಾಟ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ದೇರ್ ಆರ್ ವೇರಿಯಸ್ ರೀಸನ್ಸ್. ಯಾಕೆ ನಿಮ್ಮದು ಹಾಗೆ ಹೇಳಿದ್ನಲ್ಲ. ಸೊ ಈಗ ಏನು ಪ್ರಿಪ್ರೇಷನ್ಸ್ ಏನಿರುತ್ತೆ, ಸೊ ಆ ಪ್ರಿಪ್ರೇಷನ್ಸ್ ಲೆವೆಲ್ ಒಬ್ರೊಬ್ರಿಗೆ ಒಂದೊಂದು ಚಾಪ್ಟರ್ ಡಿಫಿಕಲ್ಟ್ ಆಗಿರ್ಬೋದು, ಸೊ ಇನ್ನೊಂದು ಚಾಪ್ಟರ್ಸ್ ಒಂದು ಸ್ವಲ್ಪ ಈಸಿ ಆಗಿರ್ಬೋದು. ಸೊ ಹೆಂಗೆ ಟಾರ್ಗೆಟ್ ಮಾಡಬೇಕು? ಸೊ ನಿಮಗೆ ಆ್ಯಕ್ಚುಲಿ ದ ಒನ್ ಗುಡ್ ಅಡ್ವಾಂಟೇಜ್ ವಾಟ್ ಯು ಹ್ಯಾವ್ ಇಸ್, ಈ ಸಲ 3 ಪ್ರಿಪ್ರೇಟ್ರಿ ಇದೆ. ಸೊ ಫಸ್ಟ್ ಪ್ರಿಪ್ರೇಟ್ರಿಲಿ ವಾಟ್ ಈಸ್ ದಟ್ ಯು ನೀಡ್ ಟು ಫೋಕಸ್ ಆನ್. ಸೊ ಸೆಕೆಂಡ್ ಪ್ರಿಪ್ರೇಟ್ರಿಲಿ ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು. ಸೊ ಥರ್ಡ್ ಪ್ರಿಪ್ರೇಟ್ರಿಲಿ 100 out of 100 ಹೆಂಗೆ ಸ್ಕೋರ್ ಮಾಡಬೇಕು ಹೇಳ್ತೀನಿ ಯಾರಿಗೆ. ಸೊ ದೋಸ್ ಹು ಆರ್ ನಾಟ್ ಏಬಲ್ ಟು ಫಸ್ಟ್ ಇದರಲ್ಲೇ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ, ಡೋಂಟ್ ವರಿ, ಇಟ್ಸ್ ನಾಟ್ ದ ಎಂಡ್. ದೇರ್ ಇಸ್ ಸ್ಟಿಲ್ ಟೈಮ್. ಇನ್ನೂ ಫಸ್ಟ್ ಇದೆ, ಸೆಕೆಂಡ್. ಯಾಕೆ ಚಿಂತೆ ಮಾಡ್ತೀರಾ ಹೇಳ್ರಿ, ಹೂನಾ. ಸೊ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಸೇ ದಟ್ ಈಗ ಇವತ್ತೇ 8:30ಗೆ ಲೈವ್ ಕ್ಲಾಸ್ ಇದೆ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಹೈಯೆಸ್ಟ್ ವಾಟ್ಸಪ್ಪಲ್ಲೂ ಆಯಿತು ಅಥವಾ ಇದರಲ್ಲೆಲ್ಲ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಅದು ಬಂತು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು ಲೈವ್ ಕ್ಲಾಸು, ವೇರ್ ಐ ವಿಲ್ ಬಿ ಸಾಲ್ವಿಂಗ್ ಫ್ಯೂ ಕ್ವಶನ್ಸ್ ಆ್ಯಂಡ್ ಐ ಆಲ್ಸೋ ವಿಲ್ ಬಿ ಸೇಯಿಂಗ್ ಲೈಕ್ ಓಕೆ ಏನೇನು ಮಾಡಬೇಕು, ಹೆಂಗೆ ನೋಡಬೇಕು. ಆ್ಯಂಡ್ ದೆರ್ ಇಸ್ ಅ ಡಿಫ್ರೆಂಟ್ ವಿಡಿಯೋ, ಸಪ್ರೇಟ್ ವಿಡಿಯೋ ಫಾರ್ ಅಡ್ವಾನ್ಸ್ ಲೆವೆಲ್ ಕ್ವಶನ್ಸ್, ಅದನ್ನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಚಿಂತೆ ಮಾಡಬೇಡ್ರಿ. ಸೊ ನಿಮಗೆ ಅಗೇನ್ ಕಮೆಂಟ್ ಮಾಡಿರಿ ಇಫ್ ಯು ನೀಡ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಸರಿ, ಈ ಚಾಪ್ಟರು ನಾನು ಯಾವುದನ್ನು ನೋಡ್ಕೋಬೇಕು, ಯಾವುದನ್ನು ಮಿಸ್ ಮಾಡಲೇಬಾರ್ದು. ಸೊ ವಿಚ್ ಆರ್ ದ ಪ್ರಾಬಬಲ್ ಕ್ವಶನ್ಸ್. ಸೊ ಇನ್ನೊಂದು ಹೈ ಲೆವೆಲ್ ಕ್ವಶನ್ಸ್. ಸೊ 3, ಒಂದು ಪಕ್ಕಾ ಕ್ವಶನ್, ಇನ್ನೊಂದು ಮೋಸ್ಟ್ ಅಂದರೆ ಬರಬಹುದು ಸ್ವಲ್ಪ, ಇನ್ನೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಫಾರ್ ಹೈ ಅಚೀವರ್ಸ್. ಸೊ ಯಾವ ಚಾಪ್ಟರ್ಸ್ ಬೇಕು ಅದನ್ನು ಕಮೆಂಟ್ ಮಾಡಿರಿ, ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಇದೆಲ್ಲ ಹೇಳ್ತೀನಿ. ಸೊ ಇದಕ್ಕಿಂತ ಮುಂಚೆ ಏನು ಮಾಡಬೇಕು? ದ Jan 5th ಪ್ರಾಮಿಸ್. ಏನು ಮಾಡ್ತೀರಾ? ವಾಟ್ ಈಸ್ ದಟ್ ಯು ವಾಂಟ್ ಟು ಅಚೀವ್? ಕಮೆಂಟ್ ಮಾಡಿರಿ. ಲೆಟ್ ಇಟ್ ಬಿ ಪಾಸಿಟಿವ್ ಥಿಂಗ್ಸ್. ಓಕೆ. ಸೊ
ಓಕೆ, ಹೇಳಿದ್ನಲ್ಲ. ಸೊ ನಿಮಗೆ 3 ಎಕ್ಸಾಮ್ ಇದೆ, ಚಿಂತೆನೇ ಮಾಡಬೇಕಾಗಿಲ್ಲ. ಸೊ ಫಸ್ಟ್ ಎಕ್ಸಾಮ್ ಹೆಂಗೆ ಅಪ್ರೋಚ್ ಮಾಡಿರಿ ಅಂದರೆ, ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಯಾರಿಗೆ 8 ಔಟ್ ಆಫ್ 8 ಹೇಳಿದ್ನಲ್ಲ, ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನಿಮ್ದೇನು ಪ್ರಿಪ್ರೇಷನ್ ಇದೆ ಏನಿದೆ ಅದು ನೆಕ್ಸ್ಟ್ ನೋಡೋಣ ಹೆಂಗೆ ಏನೇನು ಚೇಂಜಸ್ ಮಾಡ್ಕೋಬೋದು ಅಂತ. ಬಟ್ ಇಲ್ಲ ಅಂದರೆ ನಿಮ್ಮದು ಯಾವುದು ಫಿಯರ್ ಝೋನ್, ಈಗ ಕೆಲವೊಂದು ಚಾಪ್ಟರ್ಸ್ ಇರುತ್ತೆ, ಸೊ ನಿಮಗೆ ಅನ್ನಿಸ್ತಿರುತ್ತೆ ಸೊ ನನ್ನ ಕಷ್ಟ ಆಗ್ತಿದೆಯಪ್ಪ. ಪ್ರಿಪ್ರೇಟರಿ ಎಕ್ಸಾಮ್ ಬರೆದಾಗ ನಿಜವಾಗ್ಲೂ ಕಷ್ಟ ಆಯಿತಾ, ಬಿಕಾಸ್ ಆ ಎಕ್ಸಾಮ್ ಮೋಡ್ ಏನಿರುತ್ತೆ ಇಟ್ಸ್ ನಾಟ್ ದ ಸೇಮ್. ನಿಮಗೆ FA1 FA2 ಏನು ಬರ್ತೀರ ಅದೇ ಮೋಡ್ ಇರಲ್ಲ, ಎಲ್ಲ ಕಂಪ್ಲೀಟ್ ಸಿಲೆಬಸ್ ಇರುತ್ತಲ್ಲ. ಸೊ ಆ ಒಂದು ಮೆಂಟ್ಯಾಲಿಟಿ ಬೇರೆ ಆಗುತ್ತೆ. ಆ್ಯಂಡ್ ಆ ಎಕ್ಸಾಮ್ 3 hours ಎಕ್ಸಾಮ್ ಬರೀತಿರ್ತಾರ ಫಾರ್ ದ ಫಸ್ಟ್ ಟೈಮ್. 9th ಬರ್ತಿರ್ತಾರೆ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಈಗ 3 hours ಎಕ್ಸಾಮ್ ಬರೀತಿರ್ತಾರ. ಆ 3 hours ನಿಮಗೆ ಕೋಪಪ್ ಆಗಬೇಕು. ಸೊ ಯಾವ್ಯಾವ ಚಾಪ್ಟರ್ಸ್ ನಿಮಗೆ ಕಷ್ಟ ಅನ್ನಿಸ್ತಿದೆ, ಪ್ರಿಪ್ರೇಟ್ರಿ 1 ಅದೇ ಕಷ್ಟ ಆಯಿತಾ, ದೆನ್ ಯು ಹ್ಯಾವ್ ಟು ಫೋಕಸ್ ಮೋರ್. ಇಲ್ಲ ಐ ಆಮ್ ಏಬಲ್ ಟು ಡೂ ಇಟ್, ಓಕೆ, ಫಾರ್ ಟೈಮ್ ಬಿಂಗ್ ಒಂದು ಸ್ವಲ್ಪ ಸೈಡ್ಗಿಟ್ಟು, ಸ್ವಲ್ಪ ಫುಲ್ಲು ಅಂತಿಲ್ಲ, ಸ್ವಲ್ಪ ಯು ಕ್ಯಾನ್ ಫೋಕಸ್, ಸ್ವಲ್ಪ ಕಮ್ಮಿ ಫೋಕಸ್ ಮಾಡ್ಬೋದು. ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಈಗ ಹುಡುಗರು ಹೇಳೋದು ಲೈಕ್ ಟ್ರಿಗ್ನೋಮೆಟ್ರಿ ಒಂದು, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್, ಇಲ್ಲ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸ್, ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು. ಇನ್ನೊಂದು ವರ್ಡ್ ಪ್ರಾಬ್ಲಮ್ಸು. ಸೊ ಆ ಥರ ವರ್ಡ್ ಪ್ರಾಬ್ಲಮ್ಸು. ಸೊ ಯಾವ್ದು ಆರ್ ಯು ಏಬಲ್ ಟು ಡೂ ಇಟ್, ಗುಡ್. ಇಲ್ಲ ಅಂದರೆ ಟ್ರೈ ಟು ಫೋಕಸ್ ಆನ್ ದಟ್. ಸೆಕೆಂಡ್ ಪ್ರಿಪ್ರೇಟ್ರಿಗೆ ನೀವು ಅದಕ್ಕೆ ಫೋಕಸ್ ಮಾಡಲೇಬೇಕು. ಸೊ ಸೆಕೆಂಡ್ ಪ್ರಿಪ್ರೇಟ್ರಿಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ, ಈಗ ಇಲ್ಲಿ ನೀವು ಫಸ್ಟ್ ಟೈಮ್ ಬಡಿರ್ತೀರ, ಇದರಲ್ಲೇ ಟೈಮ್ ಮ್ಯಾನೇಜ್ಮೆಂಟ್ ಆಗೋಲ್ಲ, 100% ಆಗೋಲ್ಲ. ಸೊ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಇನ್ನೂ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು, ಸೆಕೆಂಡ್ ಪ್ರಿಪ್ರೇಟ್ರಿಲಿ ಮಾಡಲೇಬೇಕು. ಸೊ 3 hours ಎಕ್ಸಾಮ್ ಅಂದರೆ 3 hours ಬರೆಯೋದಲ್ಲ, ಇನ್ನೂ ಬೇಗ ಮುಗಿಸ್ಬೇಕು. ಆರಾಮಾಗತ್ತೆ, ಯಾಕೆ ಚಿಂತೆ ಹೇಳ್ತಾರೆ, ಆರಾಮಾಗತ್ತೆ. ಹೇಳ್ತಿದ್ದೀನಲ್ಲ, ನಾನೇ 1.5 hour CBSE ಪೇಪರ್ ಮುಗಿಸಿದ್ದೆ 10th. ಸೊ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ಗೆ ಇನ್ನೇನು. ಆ್ಯಂಡ್ ಈಗ ನಂದು ಪ್ರಿಪ್ರೇಟ್ರಿ ಅಂತ ತೊಗೊಳಂಗಿದ್ರೆ, ನನ್ನ ಫಸ್ಟ್ ಪ್ರಿಪ್ರೇಟ್ರಿನೂ ಎಕ್ಸ್ಟ್ರಾಡಿನರಿ ಬಂದಿಲ್ಲ. ಓಕೆ, ಅರೌಂಡ್ ನಮಗೆ 80 ಇದ್ದಿದ್ದು, ಒಂದು 70 ಅರೌಂಡ್ ಬಂದಿತ್ತು. ಬಟ್ ಸೆಕೆಂಡ್ ಪ್ರಿಪ್ರೇಟ್ರಿ ಏನಿತ್ತು, ನಮಗೆ 2 ಪ್ರಿಪ್ರೇಟ್ರಿ ಇದ್ದು, ಬಟ್ ಸೆಕೆಂಡ್ ಪ್ರಿಪ್ರೇಟ್ರಿ ಏನಿತ್ತು ಐ ಸ್ಟಿಲ್ ರಿಮೆಂಬರ್, ಮ್ಯಾಥ್ಸ್ 79 ಬಂದಿತ್ತು. ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ ನಾನು, ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ. ಅದಕ್ಕೆ ಹೇಳ್ತಿರೋದು, ಸ್ಕೋರಿಂಗ್ 99 ಈಸ್ ಓಕೆ, ಬಟ್ 100 ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಅದನ್ನು ಏನು ಅಂತ ಹೇಳ್ತೇನೆ. ಆಬ್ವಿಯಸ್ಲಿ ಫೈನಲ್ ಎಕ್ಸಾಮ್ 100 ಬಂತು, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಸೊ ಫೈನಲ್ ಪ್ರಿಪ್ರೇಟ್ರಿಗೆ ಇಲ್ಲೇನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ, ಫಿಯರ್ ಝೋನ್ ಏನು, ಟೈಮ್ ಮ್ಯಾನೇಜ್ಮೆಂಟ್ ಏನು, ಅದೆಲ್ಲ ಸರಿ ಮಾಡಿಕೊಂಡು ಫೈನಲ್ ಎಕ್ಸಾಮ್, ಫೈನಲ್ ಪ್ರಿಪ್ರೇಟರಿ ಬರೀಬೇಕು. ಸೊ ದ್ಯಾಟ್ ಈಸ್ ವೇರ್ ಯು ವಿಲ್ ಬಿ ಓಕೆ, ಎಲ್ಲ ಆಯಿತಾ, ಆಮ್ ಐ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್. ಫೈನಲ್ ಎಕ್ಸಾಮ್ಗೆ ಹೋದಾಗ ಚಂದ ಚಿತ್ರಾನ್ನ ಮಾಡೋಂಗಿರ್ಬೇಕು. ಓಕೆ, ಸೊ ಈಗ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನೇನಿದೆ. ಆ್ಯಂಡ್ ಅಗೇನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂದಾಗ, ಆಲ್ ದೀಸ್ ಚಾಪ್ಟರ್ಸ್ ನೀವು ಫುಲ್ ಫೋಕಸ್ಸು ಅಥವಾ ನಾನು ಫುಲ್ ಟೈಮ್ ಹಾಕಬೇಕು ಇಲ್ಲ. ನಾನು ಹೇಳಿದ್ದೀನಿ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಲೀನಿಯರ್ ಇಕ್ವೇಷನ್ಸ್ ಹೋಗೋಣ, ಅಥವಾ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 2 ವೇರಿಯಬಲ್ಸ್. ಅದೇ ಏನಾಗುತ್ತೆ, ಕೆಲವೊಂದು ಫಿಕ್ಸ್ ಕ್ವಶನ್, ಗ್ರಾಫ್ ಇದೆಯಾ, ಹೈ ವೇಟೇಜು, ಅದಕ್ಕೇನು ಜಾಸ್ತಿ ಟೈಮ್ ಹಾಕಬೇಕಾ, ಇಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಟರು, ಒಂದು ಸ್ವಲ್ಪ ಪ್ರಾಕ್ಟೀಸ್ ಹೆಂಗೆ ಫಾಸ್ಟಾಗಿ ಮಾಡೋದು ಅಂತ ನೋಡಿಕೊಂಡ್ರೆ ಮುಗೀತು. ಆ್ಯಂಡ್ ಹಾಗೆ ಇನ್ನೊಂದರಲ್ಲಿ ಏನೋ ಲೀನ್ ಅಂದರೆ ಪ್ಯಾರಲಲ್ಲೋ, ಲೀನ್ ಅಂದರೆ ಕೋಇನ್ಸೈಡಿಂಗು, ಅಥವಾ ಏನೋ 3 ಕಂಡೀಷನ್ ಇದೆಲ್ಲ, ಸೊ ಆ 3 ಕಂಡೀಷನ್ ಏನು, ಸೊ ಅದು ಬರುತ್ತೆ. ಅದ್ರ ಜೊತೆ ಅರ್ಥಮೆಟಿಕ್ ಪ್ರೋಗ್ರೆಷನು ಕೆಲವೊಂದಂತೂ ಸಿಂಪಲ್ ಬರುತ್ತೆ. ಬಟ್ 2-3 ಮಾರ್ಕ್ಸ್ ಬಂದಾಗ ದೇರ್ ಆರ್ ಚಾನ್ಸಸ್ ದಟ್ ನಿಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬರ್ಬೋದು. ಸಿಮಿಲರ್ಲಿ ಟ್ರಯಾಂಗಲ್ಸು, ಸೊ ಟ್ರಯಾಂಗಲ್ಸಲ್ಲಿ ಹೆಂಗೆ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು, ಸೊ ಇದೆಲ್ಲ ನೋಡ್ಕೊಳ್ಳಿ. ಸಿಮಿಲರ್ಲಿ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸು, ಇದನ್ನು ಹೆಂಗೆ ಹೈಯರ್ ಪ್ರಾಬ್ಲಮ್ಸ್ ಕ್ವಶನ್ಸ್ ಬಂದಾಗ ಆ್ಯಂಡ್ ದೊಡ್ಡ ಕ್ವಶನ್ಸ್ ಬಂದಾಗ ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡಬೇಕು, ಕ್ಯಾಲ್ಕುಲೇಷನ್ ಹೆಂಗೆ ಈಸಿ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಕ್ಯಾಲ್ಕುಲೇಷನ್ನ ಸಿಂಪಲ್ ಮಾಡ್ಕೋಬೇಕು. ಇವತ್ತು ಲೈವ್ ಕ್ಲಾಸಲ್ಲಿ ಅದನ್ನು ಹೇಳ್ತೀನಿ, ಮಿಸ್ ಮಾಡಬೇಡ್ರಿ. ಓಕೆ, ಸೊ ಈಗ ಕಾನ್ಫಿಡೆಂಟ್ ಸ್ಟೂಡೆಂಟ್, ಸರ್ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಪ್ರಿಪ್ರೇಷನ್ ಮಾಡಿದ್ದೀನಿ, ಗುಡ್. ಇಂಥವ್ರು ಏನು ಮಾಡಬೇಕು, ಫಾರ್ ಹೇಳಿದ್ನಲ್ಲ ಮೈನ್ಯೂಟ್ ಮಿಸ್ಟೇಕ್ಸ್, ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಸೊ ಸ್ಮಾಲ್ ಥಿಂಗ್ಸಲ್ಲಿ ಹೆಂಗೆ, ಸ್ಟೇಟ್ಮೆಂಟ್ ಕ್ಲೀನಾಗಿ ಬರೀರಿ. ಸ್ಟೇಟ್ಮೆಂಟ್ಸು ಟಾಪರ್ ಆನ್ಸರ್ ಶೀಟ್ಸು ನಾನು ಡಿಸ್ಕಷನ್ ಮಾಡಿದ್ದೀನಿ, ಇಲ್ಲಾಂದರೆ ಚೆಕ್ ಮಾಡಿರಿ ಏನೇನು ಬರೆದಿದ್ದಾರೆ, ಅವ್ರು ಏನೇನು ಮಿಸ್ಟೇಕ್ಸ್ ಮಾಡಿರಲ್ಲ ಅದು ನೀವು ಮಾಡಬಾರ್ದು. ಓಕೆ, ಸೊ ಸ್ಟೇಟ್ಮೆಂಟ್ಸ್ ಬರೀರಿ. ನೆಕ್ಸ್ಟು ಯೂನಿಟ್ಸ್ ಬರೆಯೋದು ಮರಿಬೇಡ್ರಿ. ನಾನು ಇಲ್ಲೂ ಹೇಳ್ತಿದ್ದೀನಿ, ಫಿಸಿಕ್ಸಲ್ಲೂ ಹೇಳ್ತೀನಿ, ಯೂನಿಟ್ಸ್ ಆರ್ ಇಂಪಾರ್ಟೆಂಟ್. ಯೂನಿಟ್ಸ್ ಆರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ನೀಟ್ ಡಯಾಗ್ರಾಮ್ ಕ್ಲೀನಾಗಿರಲಿ. ಸೊ ಡಯಾಗ್ರಾಮು ಇಲ್ಲಿ ನಿಮ್ಗೆ ಜಾಸ್ತಿ ಇರೋಲ್ಲ, ಬರೆಯೋ ಡಯಾಗ್ರಾಮ್ನೇ ಕ್ಲೀನಾಗಿ ಬರೀರಿ. ಲೇಬಲಿಂಗ್ ಕ್ಲೀನಾಗಿ ಮಾಡಿರಿ. ಸ್ಕೇಲು ಪೆನ್ಸಿಲ್ಲು ಯೂಸ್ ಮಾಡಿರಿ. ಓಕೆ, ನೆಕ್ಸ್ಟು
ಫಸ್ಟ್ ಪ್ರಿಪ್ರೇಟ್ರಿ ನಾನು ಹೇಳ್ತಾರೆ ಐ ಆಮ್ ಸ್ಪೀಕಿಂಗ್ ಫಾರ್ ಫಸ್ಟ್ ಪ್ರಿಪ್ರೇಟ್ರಿ. ಸೊ ನಿಮಗೆ ಯಾವುದು ಕಷ್ಟ ಅನ್ನಿಸ್ತಿದೆ, ಸಿ ಅಗೇನ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದು ನೀವು ಫಸ್ಟ್ ಟೈಮ್ ಬರೀತಿರೋದು ಫುಲ್ ಸಿಲೆಬಸ್ಸು 3 hour ಪೇಪರು. ಸೊ ನಿಮಗೆ ಯಾವ್ದು ಕ್ವಶನ್ ಪೇಪರ್ ನೋಡಿದಾಗ ಟೈಮ್ ಕೊಟ್ಟಿದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನಿಮಗೆ ಯಾವುದು ಡಿಫಿಕಲ್ಟು, ನನಗೆ ಯಾವುದು ಒಂದು ಸ್ವಲ್ಪ ಮರ್ತೋಗ್ಬೋದು ಅಂತೀರೋ ಅದನ್ನು ಫಸ್ಟ್ ಸಾಲ್ವ್ ಮಾಡಿರಿ. ಇಲ್ಲ ಸರ್ ನನಗೆ ಅದು ಸಾಲ್ವ್ ಮಾಡಿದಾಗ ನನಗೆ ಆನ್ಸರ್ ಬಂದಿಲ್ಲ, ಭಯ ಆಗುತ್ತೆ, ಫೈನ್ ಲಾಸ್ಟಿಗೆ ಇಡ್ರಿ. ಯು ಆರ್ ದ ಬೆಸ್ಟ್ ಜಡ್ಜ್. ಸಿ ಕೆಲವೊಬ್ರಿಗೆ ಒಂದೊಂದು ಥರ ವರ್ಕ್ ಆಗುತ್ತೆ. ಸೊ ನಿಮಗೇನು ವರ್ಕ್ ಆಗುತ್ತೆ ಅದನ್ನು ಅಪ್ಲೈ ಮಾಡಿರಿ. ಡೋಂಟ್ ಗೋ ವಿತ್ ಹೀಗೆ ಮಾಡಬೇಕು ಅಲ್ಲ. ಸೊ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಈಸ್ ವರ್ಕಿಂಗ್ ಫಾರ್ ಯು, ಗೋ ವಿತ್ ದಟ್. ಸೊ ಡೋಂಟ್ ಚೇಂಜ್. ಈಗ ಹುಡುಗರು ಇರ್ತಾರೆ, ಈಗ ಸಪೋಸ್ ನಾನೇ ಅಂದ್ಕೊಳ್ಳಿ, ಈಗ ನಾನು ಫಸ್ಟ್ ಕ್ವಶನ್ ಯಾವುದೋ ತೊಗೊಂಡೆ, ನನಗೊಂದು ಸ್ವಲ್ಪ ಕಷ್ಟ ಅನಿಸಿದೆ ಅಥವಾ ಮರ್ತೋಗ್ಬೋದು ಅನ್ನಿಸ್ತಿದೆ, ನಾನು ಸಾಲ್ವ್ ಮಾಡಿದೆ, ಬಟ್ ಫೈನಲ್ ಆನ್ಸರ್ ಬರ್ತಿಲ್ಲ. ಸ್ಟಾರ್ಟಿಂಗ್ ಏನಾಗ್ತಿದೆ, ಭಯ ಆಗ್ತಿದೆ, ಅಯ್ಯೋ ಆನ್ಸರ್ ಬರ್ತಿಲ್ಲ, ಅಯ್ಯೋ ಆನ್ಸರ್ ಬರ್ತಿಲ್ಲ, ಅಯ್ಯೋ ಆನ್ಸರ್ ಬರ್ತಿಲ್ಲ. ಅದೇನಾಗುತ್ತೆ, ಬೇರೆ ಕ್ವಶನ್ ಮೇಲೂ ಅದೇ ಆ ಮೈಂಡ್ ಸೆಟ್ಟು, ಆ ಒಂದು ಮೆಂಟಾಲಿಟಿ ಬೇರೆ ಕ್ವಶನ್ ಮೇಲೂ ಅಪ್ಲೈ ಆಗುತ್ತೆ. ಇಲ್ಲ ಸರ್ ನಾನು ಫಸ್ಟಿಂದನೇ ಮಾಡ್ಕೊಂಡು ಹೋಗ್ತೀನಿ, ಗುಡ್ ಮಾಡ್ಕೊಂಡು ಹೋಗಿ. ಬಟ್ ಮಾಡೋದಕ್ಕಿಂತ ಮುಂಚೆ ಒನ್ ಇಂಪಾರ್ಟೆಂಟ್ ಥಿಂಗ್, ಈಗ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಆಯಿತು ಅಥವಾ ಇನ್ನೊಂದೇನೋ ಫಾರ್ಮುಲಾಸ್ ಆಯಿತು, ನೀವು ಯಾವುದು ಮರ್ತೋಗ್ತಿದ್ದೀರಾ ಅಟ್ಲೀಸ್ಟ್ ಅದನ್ನು ಲಾಸ್ಟಿಗೆ ರಫ್ ಶೀಟ್ ಅಂತ ಹಾಕ್ಕೊಂಡು ಕ್ವಶನ್ಸ್ ನಿಮ್ಗೇನು ಟೈಮ್ ಸ್ಟಾರ್ಟ್ ಆಗುತ್ತೆ ಆವಾಗಿಂದನೇ, ಟೈಮ್ ಚಿಂತೆ ಮಾಡಬೇಡ್ರಿ, ಟೈಮ್ ಸ್ಟಾರ್ಟ್ ಆಗುತ್ತೆ ಆವಾಗಿಂದನೇ ಬರೆಯಂಗಿದ್ರೆ ಬರೀರಿ. ಇಲ್ಲ ಸ್ಕೂಲವರು ಸ್ವಲ್ಪ ಟೈಮ್ ಕೊಟ್ಟರು ಸ್ಟಾರ್ಟಿಂಗಲ್ಲಿ ಕ್ವಶನ್ ಪೇಪರ್ ನೋಡೋದಕ್ಕೆ, ಅದಾದಮೇಲೆ ಟೈಮ್ ಇತ್ತು, ಲಾಸ್ಟಲ್ಲಿ ಏನೋ ರಫ್ ಶೀಟ್ ಅಂತ ಹಾಕ್ಕೊಂಡು ನಿಮ್ಗೆ ಏನೇನು ನೆನಪು ಆಗಲ್ಲ, ಒಂದು ಸ್ವಲ್ಪ ಮರಿತಿದ್ದೀನಿ, ಫಾರ್ಮುಲಾಸ್ ಆಯಿತು ಅಥವಾ ಇನ್ನೊಂದು ವ್ಯಾಲ್ಯೂಸ್ ಆಯಿತು, ಲಾಸ್ಟಿಗೆ ಬರ್ಕೊಡಿ, ರಫ್ ಶೀಟ್ ಅಂತ ಕ್ರಾಸ್ ಹಾಕ್ರಿ. ಸೊ ದಟ್ ಎಕ್ಸಾಮ್ ಬರೀಬೇಕಾದ್ರೆ ಅದು ನೆನಪಾಗದೇ ಇದ್ರೂ ಲಾಸ್ಟಲ್ಲಿರುತ್ತೆ, ನೋಡಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಸಿಲಿ ಮಿಸ್ಟೇಕ್ಸ್ ಆಯಿತು. ನೆಕ್ಸ್ಟು ಆನ್ಸರ್ ಶೀಟ್ ನೋಡಿ, ಟಾಪರ್ ಆನ್ಸರ್ ಶೀಟ್ ನೋಡಿ, ಚೆಕ್ ಮಾಡಿ. ಬಿಕಾಸ್ ಇಫ್ ಯು ಆರ್ ಟಾರ್ಗೆಟಿಂಗ್ ಫಾರ್ 80 out of 80, ಅವ್ರು ಏನೇನು ತಪ್ಪು ಮಾಡಿಲ್ಲ ಅದು ನೀವು ಮಾಡಬಾರ್ದು. ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ದಟ್ ದೇ ಹ್ಯಾವ್ ಟೇಕನ್ ಎಕ್ಸ್ಟ್ರಾ ಪ್ರಿಕಾಷನ್, ಅಥವಾ ಆ ಪ್ರೆಸೆಂಟೇಷನ್, ಎಸ್ಪೆಷಲಿ ಪ್ರೆಸೆಂಟೇಷನ್ ಹೆಂಗೆ ಮಾಡಿದ್ದಾರೆ, ಯು ಶುಡ್ ಬಿ ಪ್ರಾಕ್ಟೀಸಿಂಗ್ ಫ್ರಮ್ ಪ್ರಿಪ್ರೇಟ್ರಿ 1. ಓಕೆ, ಇಲ್ಲ ಸರ್ ನಾನು ಆ್ಯಾವ್ರೇಜ್ ಇದ್ದೀನಿ, ತೊಂದರೆ ಇಲ್ಲ, ಈಗ ಆ್ಯಾವ್ರೇಜ್ ಇರ್ಬೋದು, ನೆಕ್ಸ್ಟ್ ಇನ್ನೂ ಪ್ರಿಪ್ರೇಟ್ರಿ 2 ಇದೆ, ಇಂಪ್ರೂವ್ ಮಾಡ್ಕೊಳೋದಕ್ಕೆ, ಪ್ರಿಪ್ರೇಟ್ರಿ 3 ಇದೆ, ಇನ್ನೂ ಹೊಡೆದು ಬಿಸಾಕೋದಕ್ಕೆ, ಫೈನಲ್ ಎಕ್ಸಾಮ್ ಇದೆ 100 out of 100, ಯಾಕೆ ಚಿಂತೆ. ಸೊ ಯಾವ್ಯಾವುದು ನಿಮಗೆ ಈಸಿ ಚಾಪ್ಟರ್ಸ್ ಇದೆ ಫಸ್ಟ್ ಮುಗಿಸ್ಕೊಳ್ರಿ. ಡಿಫಿಕಲ್ಟು ಈಗ ಅರ್ಥಮೆಟಿಕ್ ಪ್ರೋಗ್ರೆಷನು, ವರ್ಡ್ ಪ್ರಾಬ್ಲಮ್ಮು, ಅದ್ರ ಮೇಲೆ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬಿಕಾಸ್ ಕ್ವಶನ್ಸ್ ಹೆಂಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಇಫ್ ಯು ಆರ್ ನನಗೆ ಬರ್ತಾನೇ ಇಲ್ಲ, ನನಗೀಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ, ಮಾಡಬೇಡಿ. ಬಿಕಾಸ್ ದಿಸ್ ಇಸ್ ನಾಟ್ ದಟ್ ಟೈಮ್. ಈಗ ಜಾಸ್ತಿ ಟೈಮ್ ಇಲ್ಲ, ಇನ್ನು 15 ದಿವಸ ಅಷ್ಟೇ ಇರೋದು. ಸೊ ಯಾವ್ಯಾವ ಚಾಪ್ಟರ್ಸು ಇಫ್ ಯು ಆರ್ ಕಾನ್ಫಿಡೆಂಟ್ ಫಸ್ಟ್ ಮುಗಿಸ್ರಿ, ರಿವಿಷನ್ ಮುಗಿಸ್ರಿ. ಯಾವ್ಯಾವ ಟಾಪಿಕ್ಸ್, ಐ ಆಮ್ ನಾಟ್ ಸೇಯಿಂಗ್ ಎಂಟೈರ್ ಚಾಪ್ಟರ್. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತೊಗೊಂಡ್ರೆ ಫಸ್ಟ್ ಒಂದು ಸೀಕ್ವೆನ್ಸ್ ಕೊಟ್ಟು ಫಸ್ಟ್ ಟರ್ಮ್ ಫೈಂಡ್ ಮಾಡಿರಿ, ಅಥವಾ 10th ಟರ್ಮ್ ಫೈಂಡ್ ಮಾಡಿರಿ, ಅಥವಾ ಸಮ್ ಆಫ್ 10 terms ಫೈಂಡ್ ಮಾಡಿರಿ. ಅದೆಲ್ಲ ಈಸಿ ಮಾಡ್ಬೋದಲ್ಲ. ಸೊ ಅದನ್ನೆಲ್ಲ ಮಾಡಿರಿ. ಡಿಫಿಕಲ್ಟ್ ಇರೋದು ಲಾಸ್ಟಿಗೆ ಇಡ್ರಿ. ಅಷ್ಟು ಮುಗಿದಾದ್ಮೇಲೆ ಟೈಮ್ ಇತ್ತ ನೋಡೋಣ. ಇಲ್ಲ ನಾನು ಸ್ಟಾರ್ಟಿಂಗ್ ಈಗಿಂದನೇ ಮಾಡ್ತೀನಿ, ಕೈಯಲ್ಲಿರೋದನ್ನು ಬಿಟ್ಟು ಬೇರೆದನ್ನು ಹುಡ್ಕೋಕೆ ಹೋಗ್ತಾರೆ. ಅಂದರೆ ಹಂಗೆ ಎಲ್ಲ ಹಿಡ್ಕೊಂಡು ಊರೆಲ್ಲ ಸುತ್ತಿದ್ರು ಅಂದರೆ ಹಾಗೆ. ಸೊ ಕೈಯಲ್ಲಿ ಯಾವ್ದು ಈಸಿ ಇರುತ್ತೋ ಅದನ್ನು ಬಿಟ್ಟು ನಾನು ಇರೋದೆಲ್ಲ ಮಾಡ್ತೀನಿ, ನನಗೆ ಕೈಯಲ್ಲಿರೋದು ಹೋದ್ರೆ ಹೋಯ್ತು ಅಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಾನು ಹೇಳ್ತಿರೋದು ಯಾರಿಗೆ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ಅನ್ನೋರಿಗೆ. ನೆಕ್ಸ್ಟ್ ಮಾಡಲ್ ಪೇಪರ್ ಮಾಡಲೇಬೇಕು. 4 ಮಾಡಲ್ ಪೇಪರ್ ಏನಿದೆ, ನೀವು ಹೈ ಅಚೀವರ್ಸ್ ಆಗಲಿ ಅಥವಾ ಮೀಡಿಯಮ್ಮು ಅಥವಾ ಏನೋ 4 ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಮಾಡಲೇಬೇಕು. ಈಗ ದೋಸ್ ಆರ್ ಇಂಪಾರ್ಟೆಂಟ್. ಸೊಲ್ಯೂಷನ್ಸ್ ಮಾಡಿದ್ದೀವಿ, ಚೆಕ್ ಮಾಡಿರಿ. ಸೊ ಮ್ಯಾಥ್ಸೂ ನಾನು 1-2 ಮಾಡ್ತೀನಿ. ಸೊ ಫುಲ್ ಪೇಪರ್ ಮಾಡ್ತೀನಿ, ಸೊ ಚೆಕ್ ಮಾಡಿರಿ. ಸೊ ಇನ್ನು ಬೇರೆ ಸೈನ್ಸು ಎಲ್ಲ ಇದೆ, ಚೆಕ್ ಮಾಡಿರಿ. ಓಕೆ, ನೆಕ್ಸ್ಟು ನೀವೇನೇನು ಮಿಸ್ಟೇಕ್ಸ್ ಮಾಡ್ತೀರಾ ಅದೆಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ. ಫಸ್ಟ್ ಪ್ರಿಪ್ರೇಟ್ರಿ ಆದಮೇಲೆ ಈ ಮಿಸ್ಟೇಕ್ಸು ಎಕ್ಸಾಮಲ್ಲಿ ಆಗಿದೆಯಾ, ಆಗಿತ್ತು ಅಂದರೆ ಅದನ್ನು ಸರಿ ಮಾಡ್ಕೊಳೋದಕ್ಕೆ ಏನು, ಸೊ ಎಲ್ಲ ಒಂದು ಕಡೆ ಎಲ್ಲಾದರೂ ಬರ್ಕೊಳ್ಳಿ. ಸೆಕೆಂಡ್ ಪ್ರಿಪ್ರೇಟ್ರಿಗೆ ಆ ಮಿಸ್ಟೇಕ್ಸ್ ಆಗಬಾರ್ದು. ಓಕೆ ಸರ್, ಇಲ್ಲ ಸರ್ ನಾನು ಆಮೇಲೆ ಮಾಡ್ತೀನಿ, ನಿಧಾನಕ್ಕೆ ಮಾಡ್ತೀನಿ. ಈಗ ಪ್ರಿಪ್ರೇಟ್ರಿಗೆ ಏನು ಅಂದರೆ 4 ಮಾಡಲ್ ಕ್ವಶನ್ ಪೇಪರ್ ಮಾಡಲೇಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಳ್ಳಿ, ಯಾವುದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರುತ್ತೆ, ನಾನು ಹೇಳ್ತಿರ್ತೀನಿ, ಅದನ್ನು ಸಾಲ್ವ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಓಕೆ, ಇದಾದಮೇಲೆ ಸ್ವಲ್ಪ ಹ್ಯಾಬಿಟ್ ಚೇಂಜ್ ಮಾಡಲೇಬೇಕು, ಇಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಓಕೆ, ನೆಕ್ಸ್ಟು ಸೊ ಕೆಲವೊಂದು ಸೀಕ್ರೆಟ್ಸ್. ಏನೇನು ಸೀಕ್ರೆಟ್ಸು, ವಾಟ್ ಆರ್ ದ ಸೀಕ್ರೆಟ್ಸ್ ಬಾಯ್ ಅಂದರೆ, ಸೊ ಯಾವುದೇ ಅದು ಬ್ಲೂ ಪ್ರಿಂಟ್ ನೋಡಿಕೊಂಡು ನಾನು ಯಾವುದು
ಫೋಕಸ್ ಮಾಡೋದು ಹೆಂಗಿದೆ ಬೇಸ್ಡ್ ಆನ್ ದ ಬ್ಲೂ ಪ್ರಿಂಟ್. ನಾನು ಬ್ಲೂ ಪ್ರಿಂಟ್ ಅಷ್ಟೊಂದು ನಾನಾದರೆ ಪರ್ಸ್ನಲಿ ನಾನಂತೂ ನೋಡೋಲ್ಲ, ಬಟ್ ನಿಮಗೆ ನೋಡ್ತೀರ. ಓಕೆ, ಸೊ ಏನೇನು ನಿಮ್ಮದು ಮಿಸ್ಟೇಕ್ಸ್ ಏನೇನು, ಎಲ್ಲೆಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಹೇಳಿದ್ನಲ್ಲ ಆ ಮಿಸ್ಟೇಕ್ಸ್ ಎಲ್ಲೆಲ್ಲಿ ಆಗ್ತದೆ, ಸೊ ಪ್ರೆಸೆಂಟೇಷನ್ ಹೆಂಗೆ ಇಂಪ್ರೂವ್ ಮಾಡ್ಕೊಳೋದು, ನೆಕ್ಸ್ಟು ಫಸ್ಟ್ 15 ಮಿನಿಟ್ಸ್ ಹೆಂಗೆ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ತೀರಾ, ಸೊ ದಟ್ ದ ರೆಸ್ಟ್ 3 ಅವರ್ ಪೇಪರ್ನ ಇಟ್ ಶುಡ್ ಬಿ ಪ್ರೊಡಕ್ಟಿವ್. ಅಲ್ಲಿ ಅಂದರೆ ಅಲ್ಲಿ ಆ ಫಿಯರ್ ಆಗಬಾರ್ದು, ಅಥವಾ ಭಯ ಆಯಿತು, ಅಥವಾ ಒಂದು ಆ್ಯಂಗ್ಸೈಟಿ, ಅಯ್ಯೋ ಬರ್ತಿದ್ಯಾ ಅಯ್ಯೋ ಬರ್ತಿಲ್ಲ ಇರಬಾರ್ದು. ಓಕೆ, ನೆಕ್ಸ್ಟು ಕ್ಯಾಲ್ಕುಲೇಟರ್ ಇರಲ್ಲ, ಸೊ ಪ್ರಾಕ್ಟೀಸ್ ಮಾಡಬೇಕು. ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ, ಮಾಡಬೇಡ್ರಿ. ಈಗ ಸರ್ ನಾನೀಗ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ, ಅದೇನು ಕ್ಯಾಲ್ಕುಲೇಷನ್ ತಾನೇ, ಓಕೆ ಇಲ್ಲಿ ನೋಡ್ತೀನಿ ಅಥವಾ ಮೊಬೈಲಲ್ಲಿ ನೋಡ್ತೀನಿ, ಇಲ್ಲ. ಬಿಕಾಸ್ ಈಗ ನೀವು ಆ ಏನು ಎಸ್ಪೆಷಲಿ ಸರ್ವೇಸ್ ಎರರ್ಸ್ ಆ್ಯಂಡ್ ವಾಲ್ಯೂಮ್ಸ್ಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಹೆಂಗೆ ಕ್ಯಾಲ್ಕುಲೇಷನ್ ಈಸಿ ಮಾಡೋದು ನಾನು ಹೇಳ್ತೀನಿ, ಇವತ್ತು ಲೈವ್ ಕ್ಲಾಸಲ್ಲಿ ಹೇಳ್ತೀನಿ, ಚೆಕ್ ಮಾಡಿರಿ. ಓಕೆ, ಸೊ ರಿವಿಷನ್ ಹೆಂಗೆ ರಿವೈಸ್ ಮಾಡಬೇಕು, ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ 15 ದಿವಸದಲ್ಲಿ ರಿವಿಷನ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಓಕೆ, ಯಾಕಂದರೆ 15 ದಿವಸದಲ್ಲಿ ಒಂದೊಂದು ದಿನ ಒಂದೊಂದು ಚಾಪ್ಟರ್ ತೊಗೊಂಡ್ರೂ ಮುಗಿಸೋದಿದೆ. ಇಲ್ಲ ಸರ್ ನಾನು ಫಸ್ಟ್ ಮುಗಿಸಿದ್ದೀನಿ, ಅದನ್ನೇ ಹೆಂಗೆ ರಿವೈಸ್ ಮಾಡ್ತೀರಾ ಅದನ್ನಾದರೂ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಅಲ್ಲ, ಓಕೆ, ಆ ಒಂದು ಹ್ಯಾಬಿಟ್ ಫಾರ್ಮೇಷನ್ ಮಾಡ್ಕೊಳ್ಳಿ. ಬಿಕಾಸ್ ಸೆಕೆಂಡ್ ಪ್ರಿಪ್ರೇಟ್ರಿಗೆ ಟೈಮ್ ಕಮ್ಮಿ, ಯು ಹ್ಯಾವ್ ಲೆಸ್ ಟೈಮ್ ಫಾರ್ ರಿವಿಷನ್. ಸೊ ರಿವಿಷನ್ ಈಸ್ ಇಂಪಾರ್ಟೆಂಟ್. ಸೊ ಹೆಂಗೆ ರಿವೈಸ್ ಮಾಡ್ತೀರಾ ಚಿಂತೆ ಮಾಡಿಬಿಡ್ರಿ, ಫಸ್ಟ್ ಮುಗಿಸ್ರಿ, ಆಮೇಲೆ ರಿವೈಸ್ ಮಾಡೋದನ್ನು ಹೇಳ್ತೀನಿ. ಓಕೆ, ಸೊ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಟೇಕ್ ಕೇರ್, ಸಿ ಯು ಟುಡೇ ಇನ್ ದ ಲೈವ್ ಕ್ಲಾಸ್. ಆ್ಯಂಡ್ ಬೇರೆ ಏನು ಬೇಕು ಅದನ್ನು ಕಮೆಂಟ್ ಮಾಡಿರಿ. ವಿಡಿಯೋನ ಲೈಕ್ ಮಾಡೋದು ದಯವಿಟ್ಟು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.